ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಕಂಡು ಕೇಳರಿಯದ ಹಾಗೆ ಭೂಕಂಪನವಾಗಿದೆ. 3 ಬಾರಿ ಭೀಕರ ಭೂಕಂಪ ಆಗಿರುವಂಥದ್ದು. ಸಾವು ನೋವಿಗೆ ತತ್ತರಿಸಿ ಹೋಗಿದ್ದಾರೆ ಜನ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲವಾದಂತಹ ಭೂಕಂಪನ ಸಂಭವಿಸಿದೆ. ಪ್ರಬಲ ಭೂಕಂಪನದ ಆತಂಕದಿಂದ ಎಲ್ಲೆಂದರಲ್ಲಿ ಸಾವು ನೋವುಗಳು 3 ಬಾರಿ ಆಗಿದೆ. ಭೀಕರವಾದಂತಹ ಭೂಕಂಪನ ಸಾವು ನೋವಿಗೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿನ ಜನ. 7.8 ತೀವ್ರತೆಯ ಪ್ರಬಲವಾದಂತಹ ಭೂಕಂಪನ ಇದು. ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಬೃಹತ್ ಕಟ್ಟಡಗಳು ನೆಲಕ್ಕುರುಳಿದೆ. ಸಾವು ನೋವುಗಳು ಅದರ ಮಧ್ಯೆ. ಶಾಲೆಗಳಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿಯೇ ಭೂಕಂಪನ ಸಂಭವಿಸಿರುವಂಥದ್ದು. ಭೂಕಂಪನದಿಂದಾಗಿ ಕರಾವಳಿಯಲ್ಲಿ ಅವಾಂತರ. 7 ಲಕ್ಷ ಜನರಿರುವಂತಹ ಸ್ಯಾಂಟೋಸ್ ನಗರದಲ್ಲಿ ಸಂಪೂರ್ಣವಾಗಿ ಕತ್ತಲಾವರಿಸಿ ಹೋಗಿದೆ. ಮಲೇಷ್ಯಾ ಪಸಿಫಿಕ್ ದ್ವೀಪ ರಾಷ್ಟ್ರಗಳಲ್ಲಿ ಸುನಾಮಿಯ ಮುನ್ಸೂಚನೆ ಕೂಡ ಇರುವಂಥದ್ದು. 10 ಅಡಿ ಎತ್ತರದಲ್ಲಿ ಸುನಾಮಿ ಅಲೆಗಳು ಉಂಟಾಗುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿಯಲ್ಲಿ ಸುನಾಮಿ, ಬೇರೆಡೆ ವಲಸೆ ಹೋಗೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಕಂಡು ಕೇಳರಿಯದ ಹಾಗೆ ಭೂಕಂಪನ ಉಂಟಾಗಿರುವಂಥದ್ದು. 3 ಬಾರಿ ಭೀಕರ ಭೂಕಂಪನ ಸಾವು ನೋವಿಗೆ ಅಲ್ಲಿನ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲವಾದಂತಹ ಭೂಕಂಪನ ಸಂಭವಿಸಿ ಭೀಕರ ಭೂಕಂಪನದಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ನೋಡ್ತಾ ಇರ್ಬೋದು. Bantay mo anak, bantay mo di ate. Lingkod lang, lingkod lang. Lingkod lang. Lingkod lang. Boom. What the fuck? Boom! What the fuck? ನೋಡ್ತಾ ಇರ್ಬೋದು. ನೋಡ್ತಾ ಇದ್ದಾಗೆ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು, ಹೇಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲವೂ ಕೂಡ ಧರಶಾಯಿ ಆಗಿದೆ. ಆ ಸ್ಕೂಲಲ್ಲಿ ಮಕ್ಕಳು ಕೂತಿರ್ತಾರೆ. ಅದಂತೂ ನಿಜಕ್ಕೂ ಮನಕಲಕುವಂತಹ ಘಟನೆ ಅಂತ ಹೇಳ್ಬೋದು. ಪಾಪ ನಡುಗ್ತಾ ಇರುತ್ತೆ ಎಲ್ಲ ಮಕ್ಕಳುಗಳು ಕೂಡ. ಏನು ಮಾಡಬೇಕು ಅಂತ ತೋಚತೆ. ಅಲ್ಲಿದ್ದಂಥ ಟೀಚರ್ಸ್ ಕೂಡ ಅವ್ರನ್ನ ತಪ್ಕೊಂಡು ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ತೋಚತೆ. ಕಂಪ್ಲೀಟಾಗಿ ಅಲ್ಲಿ ಒಂದು ಶೆಡ್ ರೀತಿ ಇರುತ್ತೆ, ಅದು ಕೂಡ ಮಕ್ಕಳ ಮೇಲೆ ಬಿದ್ದೇ ಹೋಗುತ್ತೆ. ಈ ಥರದ್ದೆಲ್ಲ ದೃಶ್ಯಗಳನ್ನು ನೋಡೋದಕ್ಕೆ ನಿಜಕ್ಕೂ ಭಯಾನಕವಾಗಿರುತ್ತೆ ಅಂತಲೇ. ನೋಡ್ಬೋದು ಎಷ್ಟು ದೊಡ್ಡದಂತಹ ಕಟ್ಟಡಗಳು, ಕಮರ್ಷಿಯಲ್ ಶಾಪ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಧರೆಗುರುಳ್ತಾ ಇದೆ. ನೋಡಿ, ಪೂಲಲ್ಲಿರುವಂತಹ ನೀರು ಕಂಪ್ಲೀಟ್ ಆಗಿ ಆಚೆ ಚೆಲ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಕಟ್ಟಡ ಕಂಪ್ಲೀಟ್ ಆಗಿ ಕುಸಿದು ಬೀಳ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಸ್ಕೂಲ್, ಎಲ್ಲರೂ ಕೂಡ ಆಚೆ ಕೂತ್ಕೊಂಡು ಮಕ್ಕಳೆಲ್ಲರೂ ಕೂಡ ಒಂದು ಕಡೆ ನೆರೆದಿರ್ತಾರೆ. ಅಲ್ಲೂ ಕೂಡ ನೋಡಿ ಯಾವ ರೀತಿಯಾಗಿ ಭೂಕಂಪನದ ಪ್ರಭಾವ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಶೇಕ್ ಆಗ್ತಾ ಇದೆ. ನೋಡಿ, ಬಿದ್ದೇ ಹೋಗುತ್ತೆ ಆ ಶೆಡ್ ರೀತಿಯಾಗಿ ಇರುವಂತಹ ಒಂದು ಶೀಟ್. ಮಕ್ಕಳ ಮೇಲೇ ಬಿದ್ದೋಗುತ್ತೆ. ಓಡೋಡಿ ಭಯದಿಂದ ಈ ಕಡೆ ಬರ್ತಾರೆ. 7.8 ತೀವ್ರತೆಯ ಒಂದು ಪ್ರಬಲವಾದಂತಹ ಭೂಕಂಪನದಿಂದಾಗಿ ಅಲ್ಲಿನ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಆಗಿರುವಂತಹ ಭಯಾನಕ ಭೂಕಂಪನ 3 ಟೈಮ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. Lingkod lang, lingkod lang. Lingkod lang. Bantay mo anak, bantay mo di ate. Lingkod lang, lingkod lang. Lingkod lang. Lingkod lang.